ಜನ ಹಿರಿಯರು ಮಾತನಾಡಿದ್ದಾರೆ. ಆದ್ರೆ ನೀವೇನಿಗೆ ಶಕ್ತಿ ತುಂಬಿದ್ರಿ ಈ ದಿನ 9ನೇ ತಾರೀಕು ಡಬ್ಬಿಯಲ್ಲಿ ಶಕ್ತಿ ತುಂಬಬೇಕು ನೀವು ಬಟನ್ ಒತ್ತೋದ್ರ ಮೂಲಕ ಬಂಧುಗಳೇ. ಆ ಶಕ್ತಿ ಹೆಚ್ಚಾಗಬೇಕು. ಈ ಭಾಗದಲ್ಲಿ ನಾವು ಕಳೆದ 23 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ನಾವು ಕೂಡ ಚುನಾವಣೆ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ, ಮತಯಾಚನೆ ಹೋದಂತ ಸಂದರ್ಭದಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಕೊಳಚೆ ನಿರ್ಮೂಲನೆ ಪ್ರದೇಶ ಇದ್ದಂಗಿದ್ದೇನೆ ಹೊರತು ಇವತ್ತು ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಒಂದು ಶಿಕ್ಷಣಕ್ಕೆ ಒತ್ತು ಕೊಟ್ಟಿಲ್ಲ. ಅದೇ ರೀತಿ ಆರೋಗ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹಾಸ್ಪಿಟಲ್ಗಳಿಲ್ಲ ಈ ದಕ್ಷಿಣ ಭಾಗದಲ್ಲಿ. ಯಾವ ಶಿಕ್ಷಣ ಕಾಲೇಜುಗಳು ಇಲ್ಲ. ಜೊತೆಗೆ ನಾವೇನು ಯುವಕರಿದ್ದೀವಿ ಈ ಭಾಗದಲ್ಲಿ, ನಿರುದ್ಯೋಗಿಗಳನ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಉದ್ಯೋಗವನ್ನ ಸೃಷ್ಟಿ ಮಾಡಿಲ್ಲ ಬಂಧುಗಳೇ. ಅದರ ಮುಂಚೆ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ಇವತ್ತು 9ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಇದು ನಿಮ್ಮ ಮಹತ್ವದ ಚುನಾವಣೆ, ನಿಮ್ಮ ಅಭಿವೃದ್ಧಿಯ ಚುನಾವಣೆ. ನಿಮ್ಮ ಮತ ಅದು ಒಂದು ಶಕ್ತಿಯಾಗಿ ಪರಿವರ್ತನೆ ಆಗಬೇಕು. ಕಾಂಗ್ರೆಸ್ ಅನ್ನ ಮನೆ ಕಳಿಸುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲೇಬೇಕು. ಗೆದ್ದೇ ಗೆಲ್ತೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಂಧುಗಳೇ. ಇವತ್ತು ನಾವೇನು ಅಣ್ಣ ಬಸವಣ್ಣವ್ರು ಹೇಳ್ತಾರೆ, ಜನಸಾಮಾನ್ಯರ ಕೈಯಲ್ಲಿ ಅಧಿಕಾರ ಕೊಡಬೇಕು, ಅದು ವಿಕೇಂದ್ರೀಕರಣವಾಗುತ್ತೆ. ಶ್ರೀಮಂತರ ಕೈಯಲ್ಲಿ ಅಧಿಕಾರ ಕೊಟ್ರೆ ಅದು ಅಭಿವೃದ್ಧಿ ಆಗಲ್ಲ ಅಂತ ಹೇಳಿ ಇದು ಉದಾಹರಣೆ ಆಗಿದೆ ಬಂಧುಗಳೇ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ರೈತ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರು ನಿಮ್ಮ ಎದುರು ಕಾಣ್ತಕ್ಕಂಥ ಬಸವಣ್ಣ ದೇವರಿಗೆ ಯಾರಾದರೂ ದುಡ್ಡು ಕೊಟ್ಟು ಹಣವನ್ನ ಬಿಡುಗಡೆ ಮಾಡಿದ್ರೆ 1 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದು BS ಯಡಿಯೂರಪ್ಪನವರು ಬಂಧುಗಳೇ. ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ನಿಮ್ಮೆಲ್ಲರ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ, ಇನ್ನು ನಾಳೆ ನಾಡ್ದು 9ನೇ ತಾರೀಕು 6 ಗಂಟೆವರೆಗೂ ನಿಮ್ಮೆಲ್ಲರ ಒಂದು ಕೆಲಸ ಬಹಳ ಇದೆ. ಶಕ್ತಿಪೂರ್ವಕವಾಗಿ ಕೆಲಸ ಮಾಡಿ ನನ್ನ ಕ್ರಮ ಸಂಖ್ಯೆ 2 ನನ್ನ ಗುರುತಾಗಿರ್ತಕ್ಕಂಥ ಕಮಲದ ಗುರುತಿಗೆ ನಿಮ್ಮ ಅಮೂಲ್ಯವಾದ ಅಮೋಘವಾದ ಮತವನ್ನು ಕೊಡೋದ್ರ ಮುಖಾಂತರ ಇದು ನನ್ನ ಗೆಲುವಲ್ಲ, ಇದು ನಿಮ್ಮ ಸಾಮಾನ್ಯ ಕಾರ್ಯಕರ್ತನ ಗೆಲುವು, ಬೂತ್ ಮಟ್ಟದ ಕಾರ್ಯಕರ್ತರ ಗೆಲುವು, ನನ್ನ ಜೊತೆಗಿರ್ತಕ್ಕಂಥ ಎಲ್ಲ ಮುಖಂಡರ ಗೆಲುವು ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಬ್ಬ ಜನಸಾಮಾನ್ಯರ ಕುಟುಂಬದಿಂದ, ಬಡವರ ಕುಟುಂಬದಿಂದ ನನ್ನ ತಂದೆ ಅಮಾಲಿ ಮಾಡ್ತಾ ಇದ್ರು. ಆದ್ರೆ ಜನಸೇವೆ ಹೆಚ್ಚು ಮಾಡಿದ್ರು. ಆ ನಿಟ್ಟಿನಲ್ಲಿ ಅವರ ಆಶೀರ್ವಾದದಿಂದ ಇವತ್ತಿಲ್ಲಿ ಬಂದಿದ್ದೇನೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡಿ, ತಾವೆಲ್ಲರೂ ಕೂಡ ನೀವು ಶಕ್ತಿಯಾಗಿ ತಾವೆಲ್ಲ ಆಶೀರ್ವಾದ ಮಾಡಿ ಅಂತೇಳಿ ನಾನು ಮಾತನ್ನ ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪರು ಗೆದ್ದೇ ಗೆಲ್ತಾರೆ ಅಥವಾ ಗೆದ್ದಾಗಿದೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ನಾನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಅಧ್ಯಕ್ಷ ಆಗಿರತಕ್ಕಂಥ ನಮ್ಮ ರಾಜಶೇಖರ್ ನಾಗಪ್ಪನವರಲ್ಲಿ ಹಿಂದಿದ್ದಾರೆ. ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಈಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು, ಹಿಂದಿದ್ದಂಥ ಪ್ರಧಾನ ಕಾರ್ಯದರ್ಶಿಗಳು, ಇಡೀ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ನಮ್ಮ ತಂಡ, ಜೊತೆಯಲ್ಲಿ ನಮ್ಮ ವಿಭಾಗ ಪ್ರಭಾರಿಗಳಾಗಿರ್ತಕ್ಕಂಥ ಮೇಘರಾಜಣ್ಣ ಅವರು, ಮತ್ತು ವಿಶೇಷವಾಗಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 15-20 ದಿನಗಳಿಂದ ಅಕ್ಕಪಕ್ಕ ಜಿಲ್ಲೆಗಳಿಂದ ನಮ್ಮ ವಿಸ್ತಾರಕರೆಲ್ಲರೂ ಕೂಡ ಬಂದು ಎಲ್ಲ ಬೂತ್ ಅಲ್ಲಿ ಕುಳಿತುಕೊಂಡು ಕಳೆದ 15-20 ದಿನ ಏನು ಕೆಲಸಗಳನ್ನು ಮಾಡಿದ್ದಾರೆ. ಮತ್ತೆ ನಮ್ಮ ಬೂತ್ ನಲ್ಲಿರ್ತಕ್ಕಂಥ ನಮ್ಮ ಅಧ್ಯಕ್ಷನ ಮೇಲೆ ಕಾರ್ಯಕರ್ತರು, ನಿಮಗೆ ಗೊತ್ತಿರೋ ನಮ್ಮ ಕಾರ್ಯಕರ್ತರಿಗೆ ಕಳೆದ 15-20 ದಿನಗಳಿಂದ ಯಾವ ರೀತಿ ನಮ್ಮ ಬೂತ್ ಮಟ್ಟದ ನಮ್ಮ ಕಾರ್ಯಕರ್ತರು ಚುನಾವಣೆ ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಡೀ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಪರವಾಗಿ ಒಂದು ಅಲೆ, ಒಂದು ಬಿರುಗಾಳಿಗೆ ಇವತ್ತು ನಮ್ಮ ಅಭ್ಯರ್ಥಿ ಪರವಾಗಿ ಇಡೀ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಂಥ ಒಂದು ವಾತಾವರಣ ನಿರ್ಮಾಣಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ಮುಖಂಡರು, ಸಿದ್ದೇಶಣ್ಣ ಅವರು ಇರ್ಬೋದು, ರೇಣುಕಾಚಾರ್ಯ ಅವರು ಇರ್ಬೋದು, ನಮ್ಮ ಹರೀಶ್ ಅವರು ಇರ್ಬೋದು, ಅದೇ ರೀತಿ ನಮ್ಮ ಅಜಯ್ ಕುಮಾರ್ ಇರ್ಬೋದು, ರಾಜಹಳ್ಳಿ ಶಿವಕುಮಾರ್ ಅವರು ಇರ್ಬೋದು, ನಮ್ಮ ಯಶವಂತರಾವ್ ಜಾಧವ್ ಅವರು ಇರ್ಬೋದು, ಪಕ್ಷದ ಎಲ್ಲ ಮುಖಂಡರು ಒಟ್ಟಾಗಿ ಒಂದಾಗಿ ಒಂದೇ ಧ್ವನಿಯಿಂದ ಒಂದು ಸಂಕಲ್ಪ ಮಾಡಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ವಾತಾವರಣ ಹೆಂಗೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಎಲ್ಲ ದಿನಪತ್ರಿಕೆಗಳ ಮುಖಪುಟದಲ್ಲಿ ಕಾಂಗ್ರೆಸ್ ಪಕ್ಷದವರು ಅಯೋಗ್ಯರೊಂದು ಒಂದು ಜಾಹೀರಾತನ್ನು ಕೊಟ್ಟಿದ್ದಾರೆ. ಏನ್ ಜಾಹೀರಾತು ಅಂತ ಹೇಳಿದ್ರೆ, ಮುಂದುವರಿಯಲಿದೆ ಗ್ಯಾರಂಟಿ, ಮುಂದುವರಿಯಲಿದೆ ಗ್ಯಾರಂಟಿ, ಮುನ್ನಡೆಯಲಿದೆ ದಾವಣಗೆರೆ ಅನ್ನುವ ಜಾಹೀರಾತನ್ನು ಕೊಟ್ಟಿದ್ದಾರೆ. ಬಹುಶಃ
ನಾಳೆ ದಿನ ಮತದಾನ ಆದ್ಮೇಲೆ ಗೊತ್ತಾಗ್ತದೆ, ಕಾಂಗ್ರೆಸ್ನವರಿಗೆ ಗೊತ್ತಾಗ್ತದೆ, ಅವರೆಲ್ಲರೂ ಕೂಡ ಗೊತ್ತಾಗ್ತದೆ. ಇದು ಮುಂದುವರಿಯಲಿದೆ ಗ್ಯಾರಂಟಿ, ಜೊತೆಗೆ ಮುಗ್ಗರಿಸಲಿದೆ ಕಾಂಗ್ರೆಸ್ ಪಾರ್ಟಿ, ಮುಗ್ಗರಿಸಲಿದೆ ಕಾಂಗ್ರೆಸ್, ಮುನ್ನಡೆ ನಡೆಯುತ್ತೆ ಬಿಜೆಪಿ, ಮುಗ್ಗರಿಸಲಿದೆ ಕಾಂಗ್ರೆಸ್, ಮುನ್ನಡೆ ನಡೆಯುತ್ತೆ ಬಿಜೆಪಿ. ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ ಬಾಗಲಕೋಟೆ ಮುಂದೆ ಗೆಲುವಾಗ್ತದೆ. ಇಡೀ ರಾಜ್ಯದಲ್ಲಿ ಒಂದು ರಾಜಕೀಯ ಚಿತ್ರಣವನ್ನ ಬದಲು ಮಾಡತಕ್ಕಂತ ಶಕ್ತಿ ಈ ಒಂದು ಫಲಿತಾಂಶದ ಮೇಲಿದೆ. ಹಾಗಾಗಿ ಕೊನೆಯದಾಗಿ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತಬಂಧನ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ಮತದಾನ ಆಗ್ತಕ್ಕಂಥ ಕೊನೆಯ ಕ್ಷಣದವರೆಗೂ ಕೂಡ ಮತದಾರನ್ನ ಮತಗಟ್ಟೆಗೆ ಕರೆದುಕೊಂಡು ಬಂದು ಬಿಜೆಪಿ ಕಮಲದ ಹೂವು ಶ್ರೀನಿವಾಸ ದಾಸ್ ಕರಿಯಪ್ಪ ಅವರ ಕ್ರಮ ಸಂಖ್ಯೆ 2 ಅವರ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರಿಗೆ ಕೊಡೋದ್ರ ಮೂಲಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ, ದಾವಣಗೆರೆಯ ಜಿಲ್ಲೆಯ ರಾಜಕಾರಣದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಬಿಜೆಪಿ ಗೆಲುವು ಸಾಧಿಸಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಶ್ರಮನ ಹಾಕಬೇಕು ಅಂತ ಹೇಳ್ತಾ